167 ಅಡಿಯ ರೈತರಿಗೆ ಭೂಸ್ವಾಧೀನದ ಹಣ ತಕ್ಷಣ ಬಿಡುಗಡೆಗೆ ಒತ್ತಾಯಿಸಿ ಇಂದು ಮಹಿಳೆಯರು, ಮಕ್ಕಳು, ನಾಗರಿಕರು ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅನುಸಾರ 54,483 ಕಿಲೋಮೀಟರ್ ವಿಸ್ತಾರದ ಸಂಬಂಧಿಸಿದ ರೈತರಿಗೆ ಹಲವಾರು ವರ್ಷಗಳಿಂದ ಭೂಸ್ವಾಧೀನದ ಬದಲಿಗೆ ಹಣ ಕೊಟ್ಟಿಲ್ಲ. ರೈತರು ಕೃಷಿ ಚಟುವಟಿಕೆ ನಡೆಸುವಂತಿಲ್ಲ, ಇತರರಿಗೆ ಮಾರಾಟ ಮಾಡುವಂತಿಲ್ಲ. ಹೀಗೆ ಅಧಿಸೂಚನೆ ಹೊರಡಿಸಿದ ಕಾರಣ ಮನೆ ನಡೆಸಲು, ಮಕ್ಕಳ ಶಿಕ್ಷಣಕ್ಕೆ, ಮದುವೆ ಸಮಾರಂಭಗಳಿಗೆ ಹಣ ಇಲ್ಲದಂತಾಗಿದೆ. ಆತ್ಮಹತ್ಯೆ ಮಾಡಿಕೊಳ್ಳುವ ದುಸ್ಥಿತಿಗೆ ರೈತ ಬಂದಿದ್ದಾನೆ ಎಂದು ಸಂಘಟನೆಯ ಪ್ರಮುಖರಾದ ಜಿ. ರಾಜೇಶ್ವರ ರಾವ್ ಮತ್ತು ಎಸ್. ರಾಜು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಚರ್ಚಿಸಿ ಶೀಘ್ರ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದರು. ಸಂಘಟನೆಯ ನಿರ್ದೇಶಕರು ಖಜಾಂಚಿ ಮತ್ತು ಇತರರು ಉಪಸ್ಥಿತರಿದ್ದರು. ಕಾರಣಗಳಿಂದ ನಮ್ಮಲ್ಲಿ ನಿಂದಿಸಿಕೊಳ್ಳುವುದೇನೆಂದರೆ ತಾವುಗಳು ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಸಮಸ್ಯೆಗಳಿಗೆ ಪರಿಹರಿಸಲು NHAI ಪ್ರಾಧಿಕಾರಕ್ಕೆ ಒತ್ತಾಯಿಸಿ ತಕ್ಷಣವೇ ರೈತರ ಪರಿಹಾರವನ್ನು ನೀಡುವಂತೆ ಕ್ರಮ ತೆಗೆದುಕೊಳ್ಳಲು ಕೋರಬೇಕಾಗಿ ತಮ್ಮಲ್ಲಿ